ದೊಡ್ಡವರಲ್ಲ. ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟಕ್ಕೆ ಸುಪ್ರೀಂ ಕೋರ್ಟ್ ಆದೇಶದಂತೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಚನ್ನಮಲ್ಲಪ್ಪ ಅವರನ್ನು ಕಳವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ತಮ್ಮ ಆಯ್ಕೆಯ ವಿರುದ್ಧ ನಡೆದ ಷಡ್ಯಂತ್ರಗಳನ್ನು ಮೆಟ್ಟಿ ನಿಂತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಯ ಗಳಿಸಿರುವುದಾಗಿ ತಿಳಿಸಿದರು. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಎಂದು ಅವರು ಮಾರ್ಮಿಕವಾಗಿ ನುಡಿದರು. ಮೆಗಾ ಡೈರಿ ಆರಂಭ. ಜಿಲ್ಲೆಯ ರೈತರ ಕನಸಿನ ಮೆಗಾ ಡೈರಿ ಇನ್ನು ಕೆಲವೇ ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿದ್ದು, ಇದರಿಂದ ಆರ್ಥಿಕವಾಗಿ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಭರವಸೆ ನೀಡಿದರು. ರೈತರ ಹಿತರಕ್ಷಣೆ ನನ್ನ ಗುರಿ. ಹೊಸ ಹಾಲು ಉತ್ಪಾದಕರ ಸಂಘಗಳ ಸ್ಥಾಪನೆ, ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಹಾಲಿನ ಉತ್ಪಾದನೆ ಹೆಚ್ಚಿಸಲು ಪಾರದರ್ಶಕವಾಗಿ ಕೆಲಸ ಮಾಡುವುದಾಗಿ ಪಣತೊಟ್ಟರು. ದೇಶದಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಗಾಯತ್ರಿ ಬಾಯಿ ಅವರು ಕ್ಷೇತ್ರದ ಪ್ರಬಲ ಶಾಸಕಿಯಾಗಿ ಹೊರಹೊಮ್ಮಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಗಾಯತ್ರಿ ಬಾಯಿ, ಶಂಕರಮೂರ್ತಿ, ಮುಖಂಡರಾದ ವೆಂಕಟಾದ್ರಿ ಗೋಪಾಲಪ್ಪ, ಸಂಘದ ಉಪಾಧ್ಯಕ್ಷ ಪಿವಿ ವೇಣು ಹಾಗೂ ಪಳವಳ್ಳಿ ಗ್ರಾಮದ ಸಹಕಾರಿ ಬಂಧುಗಳು ಮತ್ತು ನೂರಾರು ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು. ನಮ್ಮೆಲ್ಲರಿಗೂ ಸಹ ದೇವರು ಒಳ್ಳೆ ಆರೋಗ್ಯವನ್ನು ಕೊಟ್ಟು, ಅದೇ ರೀತಿ ನಮ್ಮ ಏನು ಪತ್ರಿಕಾ ಮಾಧ್ಯಮದವರು ಇದ್ದಾರೆ, ಆ ಪತ್ರಿಕಾ ಮಾಧ್ಯಮದವರು ನಾನು ಕೋರ್ಟ್ಗೆ ಹೋದಾಗಲಿಂದನೂ ನನಗೆ ಡಿಮ್ಯಾಂಡ್ ಮಾಡೋದು, ನೀವು ಏನು ಇದು ಕೊಡ್ತೀರಿ, ನೀವು ಕೊಡ್ರಿ, ನೀವು ಪತ್ರಿಕಾ ಮಾಧ್ಯಮದಲ್ಲಿ ನೀವು ಭಾಗಿಯಾಗಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ರಿ ಅಂತ. ನಾನು ಇವರು ಕೊಟ್ಟಂಗೆ ನಾನು ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಅವ್ರೇನೋ ದಿನಾಲೂ ಸುಳ್ಳು ಭರವಸೆಗಳೆಲ್ಲ ಹೇಳೋರು. ನಾನು ಗೆದ್ದಿದ್ದೀವಿ, ನಾನು ಒಂದೇ ಬೆಂಚಲ್ಲಿ ಗೆದ್ದರೂ ಸಹ ನಾವು ಗೆದ್ದಿಲ್ಲ, ನಾವು ಸ್ಟೇ ತಂದಿದ್ದೀವಿ ಅಂತಂದೇಳಿ ಹೇಳಿದ್ರು. ಆದರೂ ಸಹ ನಾನು ಪ್ರತಿಕ್ರಿಯೆ ಕೊಡ್ರಿ ಅಂತಂದ್ರೆ ನಾನು ಕೊಡಲಿಲ್ಲ. ನ್ಯಾಯಾಲಯ ಇನ್ನೂ ಮುಂದೆ ಹೋಗ್ತಾರೆ, ಅವರು ಹೋಗಲಿ, ಮುಂದೆ ಬಂದರೆ ನಾನು ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಮಾತಾಡ್ತೀನಿ ಅಂತಂದೇಳಿ ಅವ್ರಿಗೆ ಹೇಳಿದ್ದೀನಿ. ಆ ಪತ್ರಿಕಾ ಮಾಧ್ಯಮರು ಸಹ ನನಗೆ ಇಷ್ಟು ದಿನ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ದಿನ ನನ್ನ ಎರಡು ಮಾತಾಡೋ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸಿದ್ದೇನೆ. ಅವರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ನಾನು ಮಾಡಿಕೊಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಎಲ್ಲ ವಿಧವಾದಂಥ ನಮ್ಮ ಡೈರೆಕ್ಟ್ರುಗಳು ಸಹ ಬಂದಿದ್ದರು. ಯಾಕಪ್ಪ ಅಂತಂದರೆ ಇದು ಸಾಮಾನ್ಯವಾದಂಥ ಒಂದು ಜಯ ಅಲ್ಲ, ಎಲ್ರಿಗೂ ಗೊತ್ತಿದೆ. ಒಬ್ಬರು ಯಾರಾದರೂ ಒಂದು ಸಿವಿಲ್ ಕೋರ್ಟಲ್ಲಿ ಒಂದು ಕೇಸ್ ನಡೀಬೇಕಾದ್ರೆ ಆ ಕೇಸಿನ ಬಗ್ಗೆ ಅವ್ರಿಗೆ ಗೊತ್ತಿರೋದೇ ಅಲ್ಲ, ನಾವೇನೋ ಗೆಲ್ತೀವೋ ಇಲ್ಲೋ ಏನೋ ಅಂತ. ಅದರಲ್ಲಿ ನಾನು ಹೈಕೋರ್ಟಲ್ಲಿ 1ನೇ ಬೆಂಚು, 2ನೇ ಬೆಂಚು, ಅದು ಅಲ್ಲದೆ ಸುಪ್ರೀಂ ಕೋರ್ಟ್ಗೂ ಸಹ ಹೋದ್ರು. ನಾವು ಸುಪ್ರೀಂ ಕೋರ್ಟಲ್ಲ ಎಲ್ಲಿಗೆ ಹೋದ್ರೂ ಸಹ ನಾನು ಬಿಡ್ತಾ ಇರಲಿಲ್ಲ. ಏನಾದರೂ ಮಾಡಿ ಗೆಲ್ಲಬೇಕು, ನಾವು ಗೆಲ್ತೀವಿ ಅಂತ ನನಗೆ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ ಕಾನೂನಿಗೆ ಯಾರೂ ದೊಡ್ಡವರಲ್ಲ, ಕಾನೂನು ಚೌಕಟ್ಟಿನಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನಗಿದ್ದರಿಂದ ಆ ದುಡ್ಡು ಅದು ಇದು ಖರ್ಚಾಗಿರೋದು ದೊಡ್ಡದಲ್ಲ ನಮಗೆ. ಇವತ್ತಿನ ದಿನ ಏನು ತಾಲೂಕಿನಲ್ಲಿ ಒಂದು ನಮ್ಮ ಪಳವಳ್ಳಿ ಸಹಕಾರ ಸಂಘದ ಒಂದು ನಿರ್ದೇಶಕನಾಗಿ ಒಕ್ಕೂಟದಲ್ಲಿ ಒಂದು ನಿರ್ದೇಶಕ ಸ್ಥಾನವನ್ನು ಪಡೆದಿದ್ದೀನಿ ಅಂತಂದರೆ ಅದು ನಮ್ಮ ಪಳವಳ್ಳಿ ಬಂದಿರತಕ್ಕಂಥ ಒಂದು ಹೆಮ್ಮೆಯ ವಿಚಾರ. ಆದ್ದರಿಂದ ನಾವೆಲ್ಲರೂ ಸಹ ಇವತ್ತಿನ ದಿನ ಬಂದು ನನಗೆ ಇಲ್ಲಿ